ಇವತ್ತಿನ ಸಂದೇಶದ ಪೀಠಿಕೆ ದೇವರಿಂದ ಬಾರದಿರುವ ಐಶ್ವರ್ಯವಾಗಲಿ, ಅಂತಸ್ತಾಗಲಿ, ಹಣವಾಗಲಿ, ಯಾವುದೇ ಆಗಲಿ ಅದು ದೇವರಿಂದ ಬಂದದ್ದಲ್ಲವೆಂಬುದಾಗಿ ಇದ್ದರೆ, ಅಥವಾ ದೇವರ ನಂಬಿಕೆಗೆ ವಿಶ್ವಾಸಕ್ಕೆ ಅದು ದೂರವಾಗಿದ್ದರೆ ಅವೆಲ್ಲವೂ ಕೂಡ ಪಾಪ. அல்லேலூயா அல்லேலூயா. கர்த்தருடைய நம்பிக்கைக்கு அல்லது தேவனால் நமக்கு கிடைக்காதது கிடைத்தால் அது பாவம். நல்லா புரிந்து கொள்ளணும். ದೇವರಿಂದ ನಮಗೆ ಯಾವುದು ಸಿಕ್ಕಿಲ್ಲವೋ, ದೇವರಿಂದ ಯಾವುದು ನಮಗೆ ದೇವರ ಒಂದು ನಂಬಿಕೆಗೆ ಅದು ದೂರವಾಗಿದೆಯೋ ಅದೆಲ್ಲವೂ ಕೂಡ ಪಾಪ. ಹಲ್ಲೆಲೂಯಾ ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯವನ್ನು ಗಮನಿಸುವಾಗ ನಾವು ಜ್ಞಾನೋಕ್ತಿ 10ನೇ ಅಧ್ಯಾಯದಲ್ಲಿ 22ನೇ ವಾಕ್ಯವನ್ನು ಓದಪ್ಪ. ವಾಕ್ಯನ ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ಭಾಗ್ಯದಾಯಕ. ಚೆನ್ನಾಗಿ ಗಮನಿಸಿರಿ. ಯೆಹೋವನಿಂದ ಬಂದಂತ ಆಶೀರ್ವಾದ ಅದು ಏನೇ ಆಗಿರಲಿ, ಮನೆ ಆಗಿರ್ಲಿ, ಹಣ ಆಗಿರ್ಲಿ, ಐಶ್ವರ್ಯವಾಗಿರ್ಲಿ, ಅಂತಸ್ತಾಗಿರ್ಲಿ, ಕಾರ್ ಆಗಿರ್ಲಿ, ಬಂಗ್ಲೆ ಆಗಿರ್ಲಿ, ಏನೇ ಆದ್ರೂ ಸರಿ ಅದು ಎಲ್ಲಿಂದ ಬರಬೇಕು? ದೇವರಿಂದ ಬರಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರಿಂದ ಬಂದಂತ ಐಶ್ವರ್ಯವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. ಹಲ್ಲೆಲೂಯಾ ಹಲ್ಲೆಲೂಯಾ. ಅಣ್ಣಾಳರು ಪ್ರಾರ್ಥನೆ ಮಾಡಿದರು ದೇವರ ಸಮ್ಮುಖದಲ್ಲಿ. ದೇವರ ವಾಕ್ಯ ಹೇಳುತ್ತದೆ, ಅವಳು ಏನೋ ತಾನೇ ಎಂಬುದಾಗಿ 10 ಪ್ರಾರ್ಥನೆ ಮಾಡಿಲ್ಲ. ಹೇಗೆ ಪ್ರಾರ್ಥನೆ ಮಾಡಿದ್ದು? ಹೃದಯದ ಭಾರವನ್ನ, ಹೃದಯದ ಅಂತರಾಳವನ್ನ, ಹೃದಯದ ಕಷ್ಟವನ್ನ, ಹೃದಯದ ವೇದನೆಯನ್ನ, ಜನರು ಕೊಟ್ಟ ಅವಮಾನವನ್ನ, ಜನರು ಮಾತನಾಡಿದ ಮಾತನ್ನ, ಜನರು ಹೇಳಿದಂತ ತೂಚಿ ಎಂಬಂತ ಹೇಳಿದ ಮಾತನ್ನ ತನ್ನ ಹೃದಯದಲ್ಲಿ ಹಾಗೆ ಕಸಿಸಿಕೊಂಡವಳಾಗಿ ತನ್ನ ವೇದನೆಯನ್ನ ದೇವರ ಸಮ್ಮುಖದಲ್ಲಿ ಅವಳು ಚೆಲ್ಲಿದ ಕಾರಣ. ಆಮೆನ್ ಹಲ್ಲೆಲೂಯಾ. ದೇವರಿಂದ ಬಂದಂತ ಐಶ್ವರ್ಯ ಪ್ರವಾದಿಯಾದಂತ ಇಸ್ರಾಯೇಲ್ ಜನರಿಗೆ ರಾಜ ಬೇಕೆಂಬುದಾಗಿ ದೇವರ ಸಮ್ಮುಖದಲ್ಲಿ ಅವರು ಗೋಳಾಡಿದ ಕಾರಣ ಕರ್ತನಿಂದಲೇ ಆರಿಸಲ್ಪಟ್ಟವನಾಗಿ ಸೌಲನ್ನು ಮೊಟ್ಟ ಮೊದಲ ರಾಜನಾಗಿ ಇಸ್ರಾಯೇಲ್ ದೇಶಕ್ಕೆ ಅವನ ರಾಜನಾಗಿ ಕರ್ತನ್ ನೇಮಿಸ್ತಾರೆ. ಹಲ್ಲೆಲೂಯಾ. ಅದೇ ಸಮುವೇಲ್ ಸೌಲನನ್ನು ಅಭಿಷೇಕ ಮಾಡ್ತಾನೆ. ಒಂದು ದಿನ ಸಮುವೇಲ್ ನೋಡಿ ದೇವರು ಹೇಳ್ತಾರೆ, ನನ್ನ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗುವಂತಹ ಸಮಯದಲ್ಲಿ ಅಮಲೇಕಿಯರು ನನ್ನ ಜನರನ್ನು ಹಿಂಸೆ ಪಡಿಸಿದ ಕಾರಣ, ನನ್ನ ಜನರನ್ನು ಅವರು ಕೊಂದು ನನ್ನ ಜನರನ್ನು ಅವರು ಸಾಯಿಸಿದ ಕಾರಣ ಆ ಅಮಲೇಕಿಯರ ಮೇಲೆ ನನಗೆ ತುಂಬಾ ಕೋಪ ಇದೆ. ಆದ ಕಾರಣ ಸಮುವೇಲನೇ, ನೀನು ಹೊಸದಾಗಿ ನೇಮಕವಾದಂತ ಅಭಿಷೇಕ ಹೊಂದಿದಂತ ಸೌಲನಿಗೆ ಹೋಗಿ ಹೇಳು, ತನ್ನ ಜನರನ್ನು, ತನ್ನ ಸೈನ್ಯವನ್ನು ಕರೆದುಕೊಂಡು ಹೋಗಿ ಅಮಲೇಕಿಯ ದೇಶದಲ್ಲಿರುವಂತ ಎಲ್ಲ ಜನರನ್ನು ಕೊಂದು ಹಾಕು ಎಂಬುದಾಗಿ ಹೇಳು ಎಂಬುದಾಗಿ ಸಮುವೇಲ್ ಮುಖಾಂತರ ಸೌಲನಿಗೆ ಒಂದು ಸಂದೇಶ ಹೋಗುತ್ತೆ. ಚೆನ್ನಾಗಿ ಗಮನಿಸಬೇಕು. ದೇವರು ಪ್ರವಾದಿಯಾದಂತಹ ಸಮುವೇಲ್ ಮುಖಾಂತರವಾಗಿ ಒಂದು ಸಂದೇಶ ಕಳಿಸ್ತಾರೆ. ಅಮಲೇಕಿಯರು ನನ್ನ ಜನರಿಗೆ ವಿರೋಧವಾಗಿ ನನ್ನ ಜನರನ್ನು ಹಿಂಸೆ ಪಡಿಸಿದ ಕಾರಣ ಅಮಲೇಕಿಯ ದೇಶದಲ್ಲಿ ಒಬ್ಬರು ಕೂಡ ಇರಬಾರದು. ಒಂದು ಕುರಿ, ಒಂದು ದನ, ಒಂದು ಎಮ್ಮೆ ಯಾವುದು ಕೂಡ ಇರಬಾರದು. ಎಲ್ಲವನ್ನು ಕೊಂದು ಧ್ವಂಸ ಮಾಡಬೇಕೆಂಬುದಾಗಿ ಹೇಳಿ ಸೌಲನಿಗೆ ಒಂದು ಸಂದೇಶ ಹೋಗುತ್ತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ಸಂದೇಶವನ್ನು ಕೇಳಿದಂತ ಸೌಲನು ತನ್ನ ಸೇವಕರನ್ನು ಕರೆದುಕೊಂಡು, ತನ್ನ ಸೈನ್ಯವನ್ನು ಕರೆದುಕೊಂಡು ಅಮಲೇಕಿಯರ ದೇಶಕ್ಕೆ ಹೋಗಿ ಅಲ್ಲಿ ಯುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಅಲ್ಲಿ ಯುದ್ಧ ಮಾಡುವಂತಹ ಸಮಯದಲ್ಲಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರ
ಪಾಪ ಎಂಬುದಾಗಿ ಸಂಜೆ ಮೇಲೆ ಹೇಳುವಾಗ ಇಲ್ಲಿ ದೇವರ ಮಾತಿಗೆ ಮೀರಿದವನಾಗಿ ಈ ಸೌಲನಲ್ಲಿ ಒಂದು ಕಾರ್ಯವನ್ನು ಮಾಡ್ತಾನೆ. ಹಲ್ಲೆಲೂಯಾ. ಸೌಲನು ಮಾಡಿದಂತ ತಪ್ಪು ಏನು? ಹೋದ್ರಿ ವಾಕ್ಯ. ಶ್ರೇಷ್ಠವಾದ ಎಲ್ಲಾ ಪದಾರ್ಥಗಳನ್ನು ನಾಶ ಮಾಡಲು ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂತ ಹೀನವಾದವುಗಳನ್ನು ನಾಶ ಮಾಡಿಬಿಟ್ಟನು. ಹಲ್ಲೆಲೂಯಾ. ದೇವರ ಸಂದೇಶ ಅಮೆರಿಕದ ದೇಶವನ್ನು ಹಾಳು ಮಾಡಿ ಯಾವುದನ್ನು ಕೂಡ ನೀವು ತರಬಾರದು ಎಂಬುದಾಗಿ ಕರ್ತನು ಕಟ್ಟಳೆ ಕೊಟ್ರೆ, ಈ ಸೌಲನು ಇವನಿಗೆ ಬೇಕಾದ ಎಲ್ಲವನ್ನು ಈತನಿಗೊಂದು ತೆಗೆದುಕೊಂಡು ಬೇಡವಾದವುಗಳನ್ನು ಆತನು ಕೊಂದು ನಾಶ ಮಾಡಿದನು. ಹಲ್ಲೆಲೂಯಾ. ನಾಶ ಮಾಡಿ ಇವನಿಗೆ ಬೇಕಾದಂತಹ ಕೊಬ್ಬಿದ ಕುರಿ, ಕೊಬ್ಬಿದ ದನ, ಕೊಬ್ಬಿದ ಎಮ್ಮೆ, ಏನೆಲ್ಲ ಇವನಿಗೆ ಬೇಕೋ ಎಲ್ಲವನ್ನು ತನಗಾಗಿ ಅವನಿಗಾಗಿ ತನ್ನ ದೇಶಕ್ಕೆ ತಂದು ಇಟ್ಟ. ದೇವರು ನಿನಗೆ ಬೇಕಾದನ್ನು ನಿನ್ನ ದೇಶಕ್ಕೆ ತೆಗೆದುಕೊಂಡು ಬಾ ಎಂಬುದಾಗಿ ದೇವರು ಆತನಿಗೆ ಹೇಳಲಿಲ್ಲ. ಅಥವಾ ಅಲ್ಲಿದ್ದ ಕೊಬ್ಬಿದ ದನವನ್ನು ನೀನು ತಂದು ನಿನ್ನ ದೇಶದಲ್ಲಿ ನನಗೆ ಬಲಿ ಸಲ್ಲಿಸಿ ಎಂಬುದಾಗಿ ದೇವರು ಹೇಳಲಿಲ್ಲ. ಹಲ್ಲೆಲೂಯಾ. ಇವನೇನ್ ಮಾಡ್ದ? ಇವನ ಇಷ್ಟಕ್ಕೆ, ಇವನ ಆಸೆಗೆ, ಇವನ ದುರ್ಗುಣಕ್ಕೆ, ಇವನ ಒಂದು ಕಾರ್ಯಕ್ಕಾಗಿ ದೇವರು ಹೇಳಿದ ಮಾತನ್ನು ಮೀರಿ ಇವನಿಗೆ ಬೇಕಾದ ಎಲ್ಲವನ್ನು ಇವನು ತನ್ನ ದೇಶದಲ್ಲಿ ತಂದಿಟ್ಟುಕೊಂಡ. ಆಮೆನ್. ಹಲ್ಲೆಲೂಯಾ. ನಾನು ಆರಿಸಿಕೊಂಡಂತ ನನ್ನ ದಾಸನಾದಂತ ಸೌಲನು ನನ್ನ ವಿಶ್ವಾಸ ನಂಬಿಕೆಗೆ ಬಾರದೆ ತನ್ನ ಸ್ವಂತ ಇಷ್ಟಕ್ಕೆ ಆಸ್ತಿ ಐಶ್ವರ್ಯಗಳನ್ನು, ದನ ಕುರಿಗಳನ್ನು ತನ್ನ ದೇಶಕ್ಕೆ ತಂದ ಕಾರಣ, ಅದು ನನ್ನ ಕಣ್ಣಿನ ಮುಂದೆ ಪಾಪ ಎಂಬುದಾಗಿ ಕಾಣಲ್ಪಟ್ಟ ಕಾರಣ, ನಾನು ಅವನನ್ನು ಅರಸನಾಗಿ ಮಾರ್ಪಡಿಸಿದ ಕಾರಣ ನನ್ನ ಹೃದಯದಲ್ಲಿ ನಾನು ಅವನನ್ನು ಕುರಿತು ದುಃಖಿಸುತ್ತಾ ಇದ್ದೇನೆ. ಹಲ್ಲೆಲೂಯಾ. ಅದು ಮಾತ್ರವಲ್ಲದೆ ಸೌಲನಿಗೆ ದೇವರು ಹೇಳ್ತಾ ಇದ್ದಾರೆ, ಅವನನ್ನು ರಾಜ ಪದವಿಯಿಂದ, ರಾಜ ಸಿಂಹಾಸನದಿಂದ ನಾನು ಅವನನ್ನು ಕೆಳಗಡೆ ತಳ್ಳಿ ಬಿಡ್ತಾ ಇದ್ದೇನೆ. ಹಲ್ಲೆಲೂಯಾ. ಕಾರಣ ಇವನ ಆಸೆ, ಇವನ ಆಕಾಂಕ್ಷೆ, ಇವನ ದುರ್ಗುಣ, ಇವನ ಅತಿಯಾದ ಆಸೆ ಕೊನೆಗೆ ಎಲ್ಲಿ ಬಂದು ನಿಲ್ಲಿತು? ಅವನ ಸಿಂಹಾಸನವನ್ನೇ ಕೆಡವುವ ರೀತಿಯಲ್ಲಿ, ಅವನ ರಾಜ ಪದವಿಯನ್ನೇ ಕಳೆದುಕೊಳ್ಳುವ ರೀತಿಯಲ್ಲಿ ಕರ್ತನು ಅವನನ್ನು ಎತ್ತಿ ಬಿಸಾಡ್ಬಿಟ್ರು. ಅರ್ಥ ಆಯ್ತಾ? ದೇವರಿಂದ ಬಾರದಿರುವುದು ಎಲ್ಲವೂ ಕೂಡ ಪಾಪ. ಆಮೆನ್. ದೇವರಿಂದ ಬಂದಂತ ಐಶ್ವರ್ಯದಲ್ಲಿ ಕರ್ತನ ವೇದನೆಯನ್ನು ಕೂಡಿಸುವುದಿಲ್ಲ. ಲೋಕದಲ್ಲಿ ನಾವು ತಾನಾಗೇ ನಾವು ಮಾಡಿಕೊಂಡ ಆಸ್ತಿ ಐಶ್ವರ್ಯದಲ್ಲಿ ನಮಗೆ ವೇದನೆ ಉಂಟಾಗುತ್ತೆ. ನಾವು ಮನುಷ್ಯರಾಗಿದ್ದೇವೆ. ಒಬ್ಬ ಮನುಷ್ಯನಿಗೆ ವಿರೋಧವಾಗಿ, ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನಿಗೆ ವಿರೋಧವಾಗಿ ಅಂತ ಹೇಳ್ತೇವೆ. ಆದ್ರೆ ದೇವರಿಂದ ಬಂದಂತ ಆಶೀರ್ವಾದವು ಯಾವ ಮನುಷ್ಯರು ಅದನ್ನು ಕೆಡವಲು ಸಾಧ್ಯ ಇಲ್ಲ. ಕಾರಣ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಂತ ಕರ್ತನಾದ ಯೆಹೋವ ದೇವರು